ಅಥಣಿ ಪಟ್ಟಣದಲ್ಲಿ ಶಾಕಿಂಗ್ ಹೇಳಿಕೆ ನೀಡಿದ ರಮೇಶ್ ಜಾರಕಿಹೊಳಿ. ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿಯಿಂದ 50 ಕೋಟಿ ಆಫರ್ ಹೇಳಿಕೆ ವಿಚಾರ. ಅಥಣಿಯಲ್ಲಿ ರೆಬೆಲ್ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆ. ಕಾಂಗ್ರೆಸ್ ಸರ್ಕಾರವನ್ನು ಉಳಿಸುವ ಉದ್ದೇಶ ಬಿಜೆಪಿ ಪಕ್ಷಕ್ಕೆ ಮತ್ತು ನಾಯಕರಿಗೆ ಇಲ್ಲ. ಕಾಂಗ್ರೆಸ್ ಪಕ್ಷ ಉಳಿಸಲು ನಾನೇ ಮುಂಚೂಣಿಯಲ್ಲಿ ಇರಬೇಕಿತ್ತು, ಆದರೆ ನಾನು ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ಯಾವ ಉದ್ದೇಶಕ್ಕಾಗಿ ಹೇಳಿದ್ದಾರೆ ಗೊತ್ತಿಲ್ಲ. ಕಾಂಗ್ರೆಸ್ ಶಾಸಕರೇ ನಂಗೆ ಕೇಳಿದ್ದಾರೆ, ಯಾಕೆ ಸುಮ್ಮನಿದೆಯಾ ಅಂತ. ಕೈ ಶಾಸಕರೇ ಕೇಳುತ್ತಿದ್ದಾರೆ, ನನ್ನನ್ನು ಸರ್ಕಾರ ಉಳಿಸಲು ಪ್ರಯತ್ನ ಮಾಡು ಎಂದು. ಕೈ ಶಾಸಕರೇ ಕೇಳುತ್ತಿದ್ದಾರೆ ಎಂದು ಹೊಸ ಬಾಂಬ್ ಸಿಡಿಸಿದ ಗೋಕಾಕ್ ಶಾಸಕ. 135 ಜನ ಶಾಸಕರಿದ್ದೀರಿ, ಚೆನ್ನಾಗಿ ಸರ್ಕಾರ ನಡೆಸಿಕೊಂಡು ಹೋಗಿ ಅಂತ ಕೈ ಶಾಸಕರಿಗೆ ನಾನು ಕಿವಿ ಮಾತು ಹೇಳಿದ್ದೆ. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆ. 50 ಕೋಟಿ ಆಫರ್ ಅಲ್ಲ ನೋಡ್ರಿ, ಸುಳ್ಳದು. ಅದು ಯಾಕೆ ನಮ್ಗೆ ಗೊತ್ತಿಲ್ಲ. ನಾವು ಮೊದಲೇದಾಗಿ ನಿಜ ಹೇಳ್ಬೇಕಾದ್ರೆ ನಾವು ಯಾರು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷ ಕೆಡಬೇಕು ಅನ್ನೋ ಉದ್ದೇಶ ಯಾವುದೂ ಇಲ್ಲ. ಡೇ 1ದಿಂದ ಅವರು ಸಿದ್ದರಾಮಯ್ಯ ಯಾವ ಉದ್ದೇಶ ಹೇಳಿದಾರೆ, ಇವ್ರು ನಮ್ಮ ಯತ್ನಾವ್ರು ಯಾಕೆ ಉದ್ದೇಶ ನಮ್ಗೆ ಗೊತ್ತಿಲ್ಲ. ಮೊದಲೇದಾಗಿ ಮುಂಚೆನೇ ನಾವು ಇರಬೇಕಾಯ್ತು, ನಾನೇ ಇಲ್ಲ. ಆಗ ಅವು ಪ್ರಶ್ನೆ ಇಲ್ಲ, ಸುಳ್ಳು. ಮತ್ತು ಒಂದು ಮಾತು ಹೇಳ್ತಾನೆ, ಒಂದು ತಾನು ಕಾಂಗ್ರೆಸ್ MLA ಗಳು ನನಗೆ ಕೇಳಿದ್ದಾರೆ, ನೀವು ಯಾಕೆ ಗಪ್ ಕೂತಿ ಅಂತ ಅವರೇ ಕೇಳಿದ್ರೆ ನಾನು ಬೇಡಪ್ಪ, ಆರಾಮಲ್ಲಿ 130 ಕೋಟಿ ಚೆಂದಾಗಿ 5 ಸರ್ಕಾರ ಮಾಡಿರಿ, ಒಂದು 5 ವರ್ಷ ವಿರೋಧ ಪಕ್ಷ ಇರ್ತಾವೆ. ಅವತ್ತು ಡೇ 1 ಹೇಳಿದ್ದೀನಿ ನಾನು. ಇದರಲ್ಲಿ ನಾವು ಯಾರೂ ಭಾರತೀಯ ಜನತಾ ಪಕ್ಷ ಸರ್ಕಾರ ಕೆಡುವಂಥ ದುರುದ್ದೇಶ ನಮಗಿಲ್ಲ. ಅಂತವ್ರು ಯಾರ್ದಾರ ಒಬ್ಬರು ಶಾಸಕರು ಹೆಸರು ಕಾಂಗ್ರೆಸ್ MLA ಯಾರು ನಾನಾ ತಿಳ್ಕೊಳ್ಳಿ.